ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋದು ನಾನು ನಮ್ಮ ಆಂಟಿ ಊರಿಗೆ ಹೊರಟಿದ್ದೀವಿ. ಯಾಕಂದರೆ ಮುತ್ಯಾಲಮ್ಮ ಜಾತ್ರೆ ಇದೆ. ಹಾಗಾಗಿ ನಾವು ಮನೆ 7:30ಗೆಲ್ಲ ಬಿಟ್ವಿ. ಟ್ರೈನ್ ಇದೆ 8:30ಗೆ ಬೈಯಪ್ಪನಹಳ್ಳಿಲಿ ಅಂತ. ಸ್ವಲ್ಪ ಬಸ್ಸಸ್ ಬೇಗ ಸಿಕ್ಕಲಿಲ್ಲ. ಹಾಗಾಗಿ ನಾವಿರೋಂಥ ಏರಿಯಾದಿಂದ ಟಿನ್ ಫ್ಯಾಕ್ಟ್ರಿಗೆ ಬಂದು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿದ್ವಿ, ಆಗಲಿಲ್ಲ. ಸೊ ಹಂಗಾಗಿ 200 ಕೇಳಿದ್ರು ಆಟೋಗೆ. ಟಿನ್ ಫ್ಯಾಕ್ಟ್ರಿಯಿಂದ ಬೈಯಪ್ಪನಹಳ್ಳಿಗೆ 150 ಕೊಟ್ಬಿಟ್ಟು ರೀಚ್ ಆದ್ವಿ. ಇನ್ನೂ ತುಂಬಾ ಟೈಮ್ ಇತ್ತು, ಆದರೆ ಯಾಕೆ ರಿಸ್ಕು ಮಕ್ಕಳನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಆರಾಮಾಗಿ ನಮ್ಮ ಆಂಟಿ ಊರಿಗೆ ರೀಚ್ ಆದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಫುಲ್ಲು ಪೆಂಡಲ್ ಹಾಕೋದಕ್ಕೆ ಏನೇನು ಬೇಕಾಗುತ್ತೆ ಮೆಟೀರಿಯಲ್ಸ್ನೆಲ್ಲ ತಂದು ಇಳಿಸಿದ್ರು. ಸೊ ನನ್ನ ತಮ್ಮ ಕೌಂಟ್ ಮಾಡ್ಕೋತಾ ಇದ್ದ ಎಷ್ಟಾಗುತ್ತೆ, ಏನು ಎಷ್ಟೆಷ್ಟು ಕೊಟ್ಟಿದ್ದಾರೆ ಪಾತ್ರೆ ಎಲ್ಲ ಅಂತೇಳ್ಬಿಟ್ಟು. ದೊಡ್ಡ ಪಾತ್ರೆಗಳು, ಮಟನ್, ಚಿಕನ್ ಮತ್ತು ಅದನ್ನ ಸರ್ವ್ ಮಾಡೋದಕ್ಕೆ ಮತ್ತೆಲ್ಲ ತಿರುಗೋದಕ್ಕೆ ಎಲ್ಲ ಬೇಕಲ್ವ, ಅದೆಲ್ಲ ಎಷ್ಟೆಷ್ಟಿದೆ ಏನು ಅಂತ ಕೌಂಟ್ ಮಾಡೋದಕ್ಕೆ ಹೇಳಿದ್ರು. ಅವ್ನು ಮಾಡ್ಕೋತಾ ಇದ್ದ. ಅದನ್ನ ಪೆಂಡಲ್ಲೆಲ್ಲ ಹಾಕೋದಕ್ಕೆ ಕೂಡ ಬಂದಿದ್ದರು. ಸೊ ಎಲ್ಲ ರೆಡಿ ಆಗ್ತಾಯಿತ್ತು. ನಮ್ಮ ಆಂಟಿ ಕೂಡ ತುಂಬ ಜನ ಎಲ್ರಿಗೂ ನೆಂಟ್ರಿಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹರಿಬರಿಲಿ ಎಲ್ಲ ಬೇಗ ಕೆಲಸನ ಮಾಡ್ಕೋತಾಯಿದ್ರು. ನಮ್ಮ ಆಂಟಿ ಊರಲ್ಲಿ ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಅಪ್ಪ, ಕಲ್ಲು ಬೇರೆ ಮುಂದೆ ಹಾಕ್ಸಿರೋದಕ್ಕೂ ಅದಕ್ಕೂ ಬಿಸಿಲಿಗೆ ಅದ್ರ ಮೇಲೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಫುಲ್ ಪೆಂಡಲೆಲ್ಲ ಸೆಟ್ ಮಾಡಿದ ಮೇಲೆ ಫುಲ್ ಒಂದು ನೆರಳಾಯ್ತಲ್ವ, ಆಗ ಅಲ್ಲಿ ತುಂಬ ಲುಕ್ಕಾಗೂ ಕಾಣಿಸ್ತಿತ್ತು, ತಂಪಾಗೂ ಇತ್ತು ಕೂತ್ಕೊಳ್ಳೋದಕ್ಕೆ. ಅಷ್ಟು ಕೆಲಸ ಮಾಡ್ತಿದ್ದಿದ್ದು ನಮ್ಮ ಆಂಟಿ. ನನ್ನ ಚಿಕ್ಕ ಮಗು ನೋಡಿಬಿಟ್ಟು, ಚಿಕ್ಕ ಮಕ್ಳಂದರೆ ಎಂಥವ್ರಿಗೆ ಆಗಲಿ ತುಂಬ ಇಷ್ಟ ಅಲ್ವ, ಎಷ್ಟು ಕೆಲಸ ಮಾಡಿದ್ರು. ಸಂಜೆ ಬಂದು ಚಿಕ್ಕ ಮಕ್ಕಳು ಮುಖ ನೋಡಿದ್ರೆ ಎಷ್ಟು ಕೆಲಸ ಮಾಡಿದ್ರು ಮರೆಯಾಗುತ್ತೆ ಅಂತಾರೆ ದೊಡ್ಡವರು. ಅದೇ ರೀತಿ ನಮ್ಮ ಆಂಟಿ ಕೂಡ ಕೆಲಸ ಮಾಡೋದೇ ಬಿಟ್ಟು ಬಂದುಬಿಟ್ಟು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಹಾಗೆ ಆರತಿಗೆ ಕಡಲೆ ಬೀಜ ಎಲ್ಲ ಬೇಕಲ್ವ, ಹಾಗಾಗಿ ನಮ್ಮ ಅಜ್ಜಿ ನನ್ನ ತಂಗಿ ಇಬ್ಬರು ಕೂಡ ಕಡಲೆ ಬೀಜನ ಸುಲ್ಕೋತಾಯಿದ್ರು. ನೆಕ್ಸ್ಟು ಆರತಿಗೆ ದೆಬ್ಬೆ ಬೇಕು ಅಂತೇಳ್ಬಿಟ್ಟು ತೆಂಗಿಂದು ಮರದಲ್ಲಿ ಕಡ್ಡಿ ಕಟ್ ಮಾಡ್ಕೊಂಬರೋದಕ್ಕೆ ನನ್ನ ಮಗ, ನಾನು ಮತ್ತು ನಮ್ಮ ಆಂಟಿ ಹೊರಟ್ವಿ. ಅಲ್ಲಿ ಜಾಲಿ ಮರ ದೊಡ್ಡದಾಗಿತ್ತು, ಅದನ್ನು ಕಟ್ ಮಾಡಿದ್ದಾರೆ. ಹಂಗಾಗಿ ಚಿಕ್ಕ ಮುಳ್ಳುಗಳು ಉದುರಿರುತ್ತೆ, ನಿಧಾನಕ್ಕೆ ಹೋಗು ಅಂತ ಹೇಳ್ತಾನೆ ಇದ್ದೀವಿ. ಫಾಸ್ಟಾಗಿ ಹೇಳಿದ್ದೆ ಕೇಳಿಸ್ಕೊಳ್ಳಲ್ಲ ಈ ಮಕ್ಕಳು, ಫಾಸ್ಟಾಗಿ ಓಡೋಗೋದು. ಮತ್ತು ಆಮೇಲೆ ಅನ್ಸಿ ಎತ್ಕೋ ಅಂತೇಳ್ಬಿಟ್ಟು ನಮ್ಮ ಆಂಟಿನ ಹೆಲ್ಪ್ ಕೇಳ್ತಿದ್ದ. ಹುಷಾರಾಗಿ ಬಾ ದಕ್ಷಿತ್ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಕರ್ಕೊಂಡು ಹೋದರು. ಕಟ್ ಮಾಡಿಕೊಟ್ರು. ಆರತಿಗೆ ಬೇಕಲ್ವ ಅದು ದೆಬ್ಬೆಗಳ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಕೆಲವೊಬ್ಬರು ಊರ ಕಡೆ ಕನಗ್ಲುವಿದ್ದೆಲ್ಲ ಮಾಡ್ತಾರೆ, ಬಟ್ ಇವರು ಈ ಥರ ಅಂತೆ ಮಾಡೋದು. ಹಾಗಾಗಿ ಇದನ್ನು ಕಟ್ ಮಾಡಿಕೊಟ್ರು. ನಮ್ಮ ಚಿಕ್ಕಪ್ಪ ಇದನ್ನು ಫುಲ್ಲು ಕ್ಲೀನ್ ಮಾಡಿಕೊಟ್ರು. ಕ್ಲೀನ್ ಮಾಡಿಬಿಟ್ಟು 9 ಇಲ್ಲಾಂದರೆ 11 ದೆಬ್ಬೆ ಇಡಬೇಕು ಒಂದೊಂದಕ್ಕೆ ಅಂತ. ಹಾಗಾಗಿ ಸಾಕು ಅಂತೇಳ್ಬಿಟ್ಟು 24 ಮಾಡ್ಕೊಂಡ್ವಿ, ಒಂದು ಹಂಗೆ ಹಿಂಗೆ ಹೆಚ್ಚು ಕಡಿಮೆ ಇರಲಿ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ರೆಡಿ ಮಾಡಿಕೊಟ್ರು. ಅಷ್ಟರಲ್ಲಿ ನಮ್ಮ ಆಂಟಿ ಎಲ್ಲ ಫುಲ್ಲು ಪೇಂಟ್ ಮಾಡಿಸಿದ್ದೀವಿ ಮನೆಗೆ. ಉದಾಸ್ಲಿಕ್ಕೆ ಸ್ವಲ್ಪ ಏನಾದರೂ ಕಲರ್ ಹಾಕು, ಮತ್ತು ಮನೆ ಮುಂದೆ ಇಲ್ಲೆಲ್ಲ ಖಾಲಿ ಇದೆ, ಏನಾದರೂ ಒಂದು ಸ್ವಲ್ಪ ಪೇಂಟ್ ಇದೆ ಮಿಕ್ಕಿದೆ ಹಾಕು ಅಂತೇಳ್ಬಿಟ್ಟು ನಮ್ಮ ಆಂಟಿ ಕೊಟ್ಟರು. ಸರಿ ಅಂತೇಳ್ಬಿಟ್ಟು ಮುಂಚೆ ಹಳೇದೇ ಇತ್ತಲ್ವ, ಅದ್ರ ಮೇಲೆ ಸ್ವಲ್ಪ ಕಲರ್ನ ತುಂಬಿಸ್ದೆ. ನೆಕ್ಸ್ಟು ರಂಗೋಲಿ ಕೂಡ ಬಿಡು, ಟೈಮ್ ಆಗುತ್ತೆ, ಮತ್ತೆಲ್ಲ ರಿಲೇಟಿವ್ಸ್ ಬಂದರೆ ತುಳಿದಾಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಆಂಟಿ ರಂಗೋಲಿ ಬಿಡೋಕ್ಕೆ ಹೇಳಿದ್ರು. ನಾನೇನು ಅಷ್ಟಾಗಿ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ನಾನು ನನ್ನ ತಂಗಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು 15ರಿಂದ 8 ಚುಕ್ಕಿ ರಂಗೋಲಿನ ಬಿಟ್ವಿ. ಅಷ್ಟರಲ್ಲಿ ನಮ್ಮ ಆಂಟಿ ಫುಲ್ಲು ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆರತಿಗೆ ಬೆಲ್ಲ ಕೂಡ ಪಾಕಕ್ಕೆ ಇಟ್ಟಿದ್ರು, ಹಾಗೆ ರೈಸ್ಗೆ ಕೂಡ ಇಟ್ಟಿದ್ರು ನಮ್ಮ ಆಂಟಿ. ಮುತ್ಯಾಲಮ್ಮಗೆ ತೊಗೊಂಡೋಗ್ಬೇಕು ಮೊಸರು ಮತ್ತು ಅನ್ನ ಅಂತ. ಅಷ್ಟರಲ್ಲಿ ನಾವು ಮುಟ್ಕೊಳ್ಳೋದಕ್ಕೆ ಹೂವು ಮತ್ತು ಆಮೇಲೆ ದೆಬ್ಬೆಲಿ ಸುತ್ತಿದ್ವಲ್ಲ ನಾವು, ಸುಗಂಧರಾಜ ಮತ್ತು ಚಿಕ್ಕ ಗುಲಾಬಿ, ಕನಕಾಂಬರ ಎಲ್ಲ ಬಟ್ಟೆ ಸುತ್ತಿಟ್ಟಿದ್ವಲ್ಲ, ಹೇಗಿದ್ದಾವೆ ಅಂತ ಚೆಕ್ ಮಾಡಿಕೊಂಡೆ. ನೆಕ್ಸ್ಟು ನಾವೆಲ್ಲ ರೆಡಿ ಆದ್ವಿ. ನನ್ನ ತಂಗಿ, ನಾನು, ನನ್ನ ಚಿಕ್ಕ ಮಗ, ದೊಡ್ಡ ಮಗ ಎಲ್ರಿಗೂ ರೆಡಿ ಮಾಡಿದೆ. ಇನ್ನೇನು ಫೀಡ್ ಮಾಡಬೇಕಿತ್ತು. ಆ ಟೈಮಲ್ಲಿ ಆಂಜನೇಯಂದು ಆರತಿ ಹೊರಡ್ಸೋದಕ್ಕೆ ಬಂದರು. ಇನ್ನೇನು ಚಿಕ್ಕವನು ಯಾರ ಜೊತೆನೂ ಇರಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿನೇ ತೊಗೊಂಡೋದ್ಲು ಆರತಿ. ಆ್ಯಕ್ಚುಲಾಗಿ 2 ಆರತಿ ಮಾಡಿದ್ದು, ಆಂಜನೇಯಂಗೊಂದು ಮತ್ತು ಮುತ್ಯಾಲಮ್ಮಗೊಂದು. ಆಂಜನೇಯಂಗೆ ನಾನು ಹೋಗೋಣ ಅಂದ್ಕೊಂಡಿದ್ದೆ, ಮುತ್ಯಾಲಮ್ಮಗೆ ಅವಳು ಹೋಗಬೇಕು ಅಂದ್ಕೊಂಡಿದ್ಲು. ಬಟ್ ಸೆಟ್ ಆಗಲಿಲ್ಲ ಟೈಮು. ಈ ಚಿಕ್ಕ ಮಗುನ ನೋಡಿಕೊಂಡು ಎಲ್ಲರೂ ಬಂದಿದ್ರಲ್ವ, ಹಂಗಾಗಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ದೆ. ನನ್ನ ತಂಗಿ ಆಂಜನೇಯಂಗೆ ಆರತಿನ ಹೊತ್ಕೊಂಡು ಹೋಗೋದಕ್ಕೆ ರೆಡಿ ಆದಳು.
ಇದು ಆಂಜನೇಯಂಗೆ ಆರತಿನ ಹೊತ್ಕೊಂಡು ಮೆರವಣಿಗೆ ಮಾಡಿಬಿಟ್ಟು 3 ರೌಂಡ್ಸು ಆ ದೇವ್ರ ಹತ್ರ ಪೂಜೆನ ಮುಗಿಸ್ಕೊಂಡು ಅವಳು ರಿಟರ್ನ್ ಆದಳು. ನೆಕ್ಸ್ಟು ಮುತ್ಯಾಲಮ್ಮಗೆ ನಾನು ಆರತಿನ ಹೊತ್ಕೊಂಡು ಹೋದೆ. ಅಲ್ಲಿ ಕೂಡ ತುಂಬ ಜನ ಬಂದಿದ್ದರು. ಆರತಿಗಳು ಕಡಿಮೆನೇ, ಕೆಲವೊಬ್ಬರು ರಿಲೇಟಿವ್ಸ್ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ತುಂಬ ಚೆನ್ನಾಗಾಯಿತು ಜಾತ್ರೆ ಮಾತ್ರ. ಹಾಗೆಯೇ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಕೂತ್ಕೊಂಡು ಏನೇನು ಬೇಕು ಮತ್ತು ಏನೇನಾಗಿದೆ, ನಾವು ಮಾಡಿರೋದೆಲ್ಲ ನಿನಗೆ ಓಕೆನಾ ತಾಯಿ ಅಂತೇಳ್ಬಿಟ್ಟು ಕೇಳಿಕೊಂಡು ಕೂತಿದ್ರು. ತುಂಬ ಬಿಸಿಲು, ಹಾಗೆಯೇ ಅಲ್ಲಿ ಇರೋದಕ್ಕಾಗಲಿಲ್ಲ, ತುಂಬ ಹೊತ್ತು ಟೈಮ್ ಅಲ್ಲಿ ಇರೋದಕ್ಕಾಗಲಿಲ್ಲ. ಹಂಗಾಗಿ ಆ ಟಾರ್ ರೋಡಲ್ಲಿ ಫುಲ್ಲು ಕಾಲೆಲ್ಲ ಸುಟ್ಟೋಗ್ತಿತ್ತು, ಆ ರೇಂಜಿಗೆ ಬಿಸಿಲು ಆ ಊರಲ್ಲಿ. ಆದಷ್ಟು ಬೇಗ ನಾವು ಮನೆಗೆ ರಿಟರ್ನ್ ಆದ್ವಿ. ಅಷ್ಟರಲ್ಲಿ ನಮ್ಮ ಮನೆ ಪಕ್ಕದ್ದು ಒಂದು ಅಣ್ಣ ಜೇನು ಇಟ್ಟಿದೆ ಅಂತೇಳ್ಬಿಟ್ಟು ಕೀಳ್ತಾಯಿದ್ರು. ಅವ್ರು ಯಾವಾಗಲೂ ಜೇನು ಕೀಳ್ತಾ ಇರ್ತಾರಂತೆ. ಹಾಗಾಗಿ ಅವ್ರಿಗೆ ಜೇನು ಮೇಲೆ ಅಷ್ಟಾಗಿ ಆಸೆ ಇಲ್ಲ ಮತ್ತು ಕೀಳೋದಕ್ಕೆ ಭಯನೂ ಇಲ್ಲ. ಹಾಗಾಗಿ ಕೊಡಿ ಅಂತೇಳ್ಬಿಟ್ಟು ಅವರು ಕಿತ್ಕೊಟ್ಟಿರೋದನ್ನ ಇಸ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿತ್ತು. ಪೌರ್ಣಮಿಗೆ ಇರುತ್ತೆ, ಅಮಾವಾಸ್ಯೆ ಕುಡಿದ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ನೋಡಿ ಇಷ್ಟು ನೋಡೋದಕ್ಕೆ ಇಷ್ಟು ದೊಡ್ಡದಾಗಿದೆ. ಬಟ್ ತುಪ್ಪ ಸಿಕ್ಕಿದ್ದು ನಮಗೆ ಇಷ್ಟೇ. ನನಗೆ ಅದು ತಿನ್ನೋದಕ್ಕೆ ತುಂಬ ಇಷ್ಟ. ಈ ರೊಟ್ಟಿ ಅಲ್ಲ, ಬಟ್ ಅದರೊಳಗಡೆ ತುಪ್ಪ ಬರುತ್ತಲ್ಲ, ಅದರೊಳಗಡೆ ತಿನ್ನೋದಕ್ಕೆ ತುಂಬ ಇಷ್ಟ. ಅದನ್ನು ಎಲ್ಲ ನಾನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೆಲ್ಲ ಚಿಕನ್ ಮಟನ್ಗೆಲ್ಲ ರೆಡಿ ಆಗ್ತಾಯಿತ್ತು. ಭಟ್ರೆಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ಮುದ್ದೆ ಕೂಡ ನೋಡ್ಬೋದು ನೀವು, ಆಲ್ರೆಡಿ ಎಲ್ಲ ರೆಡಿ. ಫುಲ್ಲು ಮುದ್ದೆ ಮಾಡೋದಕ್ಕೆ ಹೆಂಗಸರೆಲ್ಲ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ನಾನು ಕೂಡ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ವಿ. ನಾನು ನನ್ನ ತಂಗಿ ಇವರೆಲ್ಲ ಮುದ್ದೆ ಮಾಡ್ತಾಯಿದ್ರು. ತುಂಬ ಜನ ರಿಲೇಟಿವ್ಸ್ ಆಲ್ರೆಡಿ ಬಂದು ನೋಡ್ಕೊಂಡು ಇನ್ನೂ ಆಗಿಲ್ಲ ಅಂತ ಹೋಗೋರು ಇದ್ದರು. ಹಂಗಾಗಿ ಅವ್ರಿಗೆಲ್ಲ ಬೇಗ ಮಾರ್ನಿಂಗೇ ಟಿಫನ್ಗೆ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡಿಸಿದ್ರು. ಚಿತ್ರಾನ್ನ ತಿಂದ್ಬಿಟ್ಟು ಸ್ವಲ್ಪ ಟೈಮ್ ಅವರು ರಿಲೇಟಿವ್ಸ್ ಮನೆಗೆಲ್ಲ ಓಡಾಡ್ಕೊಂಡಿದ್ರು. ಅಷ್ಟರಲ್ಲಿ ಇವರು ಚಿಕನ್ನು, ಮಟನ್ನು, ಬೋಟಿ ಫ್ರೈ ಮತ್ತು ಆಮೇಲೆ ಮುದ್ದೆ ಎಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆಯೇ ಅದಾದಮೇಲೆ ಸ್ವಲ್ಪ ಪಾತ್ರೆಗಳನ್ನ ಆಗಾಗ ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ತುಂಬ ಜನ ಬಂದಿದ್ದರು. ಅವ್ರಿಗೆ ಊಟ ಇಡೋ ಅಷ್ಟರಲ್ಲಿ ಸಾಕಾಗೋಯಿತು. ಯಾಕಂದರೆ ಕಂಟಿನ್ಯೂಸ್ಸಾಗಿ ಎಲ್ಲ ಬಂದು ಕೂತಿದ್ರೆ ಬೇಗ ಇಡ್ಬೋದಾಗಿತ್ತು. ಈಗ ಒಂದು 2-3 ಪಂಕ್ತಿ ಆದಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಜನ ಬರೋದು, ಆಮೇಲೆ ಊರ ಕಡೆ ಇರೋರು ಮತ್ತು ಬೇರೆ ರಿಲೇಟಿವ್ಸ್ ಎಲ್ಲ ಅವ್ರಿಗೆ ಸೆಟ್ ಆಗಬೇಕಲ್ಲ, ಟೈಮ್ ಆಗಿ ಬರೋದು. ಹಾಗೆ ಅವ್ರಿಗೆ ಯಾವಾಗ ಬೇಕೋ ಟೈಮಿಂಗ್ಸ್ ಆಲ್ಮೋಸ್ಟ್ 10 ಗಂಟೆವರೆಗೂ ಬರೋರಿದ್ದರು. ಅವ್ರಿಗೆಲ್ಲ ಬಡಿಸಿ ಊಟ ಸಾಕಾಯಿತು. ಯಾಕಂದರೆ ಪಾಪ ನಮ್ಮ ಚಿಕ್ಕಪ್ಪ ಆಂಟಿ ಅವ್ರಿಗೂ ತುಂಬ ಕೆಲಸ ಇರುತ್ತೆ. ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ನನ್ನ ತಂಗಿ ಬಡಿಸಿದ್ವಿ. ಮಧ್ಯದಲ್ಲಿ ಅವರು ಕೂಡ ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಮತ್ತು ಆಮೇಲೆ ಬಡಿಸೋರು ಕೂಡ ಇದ್ದರು. ಅವರು ಕೂಡ ಬಡಿಸ್ತಾಯಿದ್ರು ಊಟನೆಲ್ಲ. ನೋಡ್ತಾ ಇರ್ಬೋದು ನೀವು. ಪಾಪ ನಮ್ಮ ಆಂಟಿಗೆ ಕೆಲಸ ಇದ್ದೇ ಇದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಾದರೂ ಕೇಳ್ತಾನೆ ಇರ್ತಾರೆ, ಎಲ್ಲ ಮಾಡ್ತಾರೆ ಇದ್ದರು ಪಾಪ ಕೆಲಸ. ನೆಕ್ಸ್ಟು ನಾನು ನನ್ನ ತಂಗಿ ಎಲ್ರಿಗೂ ಸರ್ವ್ ಮಾಡಿಬಿಟ್ಟು ಊಟ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಯಾಕಂದರೆ ಅದು ಬೇಕು ಇದು ಬೇಕು, ಇದೆಲ್ಲಿದೆ ಅಂತ ಕೇಳ್ತಾನೆ ಇದ್ದರು. ಹಾಗಾಗಿ ಫೈನಲಿ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಕೂಡ ತೃಪ್ತಿಯಾಗಿ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡಿಕೊಂಡು ಹೋದರು. ನೆಕ್ಸ್ಟು ನಾವು ರಿಟರ್ನ್ ಆಗಬೇಕಿತ್ತು ಬ್ಯಾಂಗ್ಳೂರಿಗೆ. ಹಾಗಾಗಿ ನಾವು ಹಿಂದೂಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನನ್ನ ಮಗಗೆ ನಾರ್ಮಲ್ ಡೇಸಲ್ಲಿ ಮಲ್ಕೊಳ್ಳೋ ಅಂದರೆ ಮಲಗಲ್ಲ. ಗಾಡೀಲಿ ಬರ್ತಾಯಿದ್ರೆ ಬೈಕಲ್ಲಿ ಫುಲ್ ನಿದ್ದೆ ಅವನಿಗೆ. ಹಂಗಾಗಿ ಮೇಲೆ ಮಲಗಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಹುಷಾರಾಗಿ ಇಳಿಸ್ಕೊಂಡು ಇವಾಗ ಅವರಪ್ಪ ಕೂರಿಸ್ಕೊಂಡಿದ್ದಾರೆ. ನಮ್ಮ ಖುಷಿಗೆ ಮಾತ್ರ ನಿದ್ದೆನೇ ಇಲ್ಲ. ಅವನು ಫುಲ್ಲು ಸುತ್ತಮುತ್ತ ನೋಡಿಕೊಂಡು ಹೊರ್ಗಡೆ ನೋಡಬೇಕು ಅಂದ್ರೆ ಅವನಿಗೆ ಹೆವಿ ಖುಷಿ. ಹಂಗಾಗಿ ಸರಿ ಬಿಡು ಅಂತೇಳ್ಬಿಟ್ಟು ಅವನ್ನ ಎತ್ಕೊಂಡು ಆ ಕಡೆ ಈ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದೆ. ಟ್ರೈನ್ 4:30ಗಿತ್ತು. ಆದಷ್ಟು ಬೇಗನೆ ಟ್ರೈನ್ ಕೂಡ ಬಂತು. ಬಸ್ಸಲ್ಲಾಗಿದ್ದರೆ ಫುಲ್ ಸೆಕೆಗೆ ಅಲ್ಲಿ ಫುಲ್ ಜನದ ಕ್ರೌಡ್ಗೆ ಎಲ್ಲ ಅಳ್ತಾ ಇದ್ದ. ಬಟ್ ಟ್ರೈನ್ ಅಲ್ವಾ, ಅವನಿಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಗಾಳಿ ಬರುತ್ತೆ ಮತ್ತು ಬಿಸಿಲು ಆ ಥರ ಸೆಕೆ ಆ ಥರ ಏನೂ ಅನಿಸೋದಿಲ್ಲ. ಹಂಗಾಗಿ ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಇದ್ದ. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಹಾಗೆಯೇ ಈವ್ನಿಂಗ್ ಆಗ್ತಾ ತುಂಬ ನೋಡೋದಕ್ಕೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮಜ್ಜಿ ಹೋಗಿ ಬರೋದು, ಇವಾಗ ಟೀ ತರ್ತಾರೆ ಅಂದ್ಕೊಳ್ಳಿ ಟ್ರೈನಲ್ಲಿ, ಟೀ ಕುಡಿಯೋದು, ಮತ್ತು ಆಮೇಲೆ ಸಮೋಸ ತಂದಾಗ ಸಮೋಸ ತರಿಸ್ಕೊಳ್ಳೋದು, ಬೋಟಿ ತಂದಾಗ ತಿನ್ನೋಣ ಅಂತೇಳ್ಬಿಟ್ಟು ತಗೊಳ್ಳೋದು, ಈ ಥರ ನಮ್ಮ ಅಜ್ಜಿ ತಿಂತಿದ್ರು. ನೆಕ್ಸ್ಟು ನನ್ನ ಮಗನೂ ನನ್ನ
ಚಿಕ್ಕ ಮಗ ಎಲ್ಲ ಕೂಡ ಕೂತ್ಕೊಂಡು ಮಾತಾಡಿಕೊಂಡು ನಾರ್ಮಲಾಗಿ ಮನೇಲಿ ಹೆಂಗಿರ್ತೀವಿ ಹಂಗೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ನನ್ನ ಮಗಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಅಂತ ಹೇಳಿದ್ರೆ ನಮ್ಮ ಚಿಕ್ಕ ಮಗ ಇಲ್ಲ, ಅವನು ಆಟ ಆಡ್ಕೊಂಡೆ ಎಷ್ಟು ಟ್ರೈ ಮಾಡಿದ್ರೂ ಮಲ್ಕೊಳ್ಳಿಲ್ಲ. ಸರಿ ಬಿಡು ಆಟ ಆಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ರಶ್ ಇತ್ತು ಸ್ಟಾರ್ಟಿಂಗ್ ಹತ್ತಿದಾಗ. ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ಜನ ಕಡಿಮೆ ಆಗ್ತಾಯಿದ್ದಾರೆ. ನೆಕ್ಸ್ಟು ಆಲ್ಮೋಸ್ಟ್ ಯಲಹಂಕದಲ್ಲಿ ಎಲ್ಲರೂ ಕೂಡ ಇಳ್ಕೊಂಡಿದ್ರು. ಫುಲ್ ಖಾಲಿ ಖಾಲಿ ಹೊಡಿತಿತ್ತು ಟ್ರೈನ್ ಎಲ್ಲ ನೋಡ್ಬೋದು ನೀವು. ಹಾಗಾಗಿ ಫ್ರೀಯಾಗಿತ್ತು. ನೆಕ್ಸ್ಟು ಸೀಟ್ ಮೇಲೆ ಹೋಗಿ ಕೂತ್ಕೊಳ್ಳೋಣ ಅಂದ್ರೂ ಆಲ್ರೆಡಿ ಹುಡುಗರೆಲ್ಲ ಕೂತ್ಕೊಂಡು ಆಟ ಆಡ್ಕೊಂಡು ಇಲ್ಲೇ ಸೆಟ್ ಆಗಿದ್ರು. ಹಂಗಾಗಿ ಸೀಟ್ ಮೇಲೆ ಏನು ಹೋಗಲಿಲ್ಲ. ಯಾವುದೋ ಒಂದು ಟ್ರೈನ್ ಬರಬೇಕು ಅಂತೇಳ್ಬಿಟ್ಟು 15-20 ನಿಮಿಷ ಒಂದು ಹತ್ರ ಸ್ಟಾಪ್ ಮಾಡಿದರು. ಅದು ಸ್ವಲ್ಪ ಬೋರಿಂಗ್ ಆಯಿತು, ಯಾಕಂದರೆ ನೈಟ್ ಆಗ್ತಾಯಿದೆ, ಬೇಗ ರೀಚ್ ಆಗೋಣ ಮನೆಗೆ ಅಂತೇಳ್ಬಿಟ್ಟು. ನೆಕ್ಸ್ಟು ಆ ಟ್ರೈನ್ ಮೂವ್ ಆದಮೇಲೆ ನಮ್ಮ ಟ್ರೈನ್ ಕೂಡ ಸ್ಟಾರ್ಟ್ ಆಯಿತು. ನಾವು ಆಲ್ಮೋಸ್ಟು ರೀಚ್ ಆಗೋ ಅಷ್ಟರಲ್ಲಿ 9 o'clock ಆಯಿತು ಬೈಯಪ್ಪನಹಳ್ಳಿಗೆ. ನಮ್ಮಜ್ಜಿ ಪಾಪ ನಡೆಯೋದಕ್ಕೆ ಆಗ್ತಾಯಿಲ್ಲ ಸ್ಟೆಪ್ಸು. ಹಾಗಾಗಿ ನನ್ನ ಹಸ್ಬೆಂಡು ನಮ್ಮಜ್ಜಿ ಬ್ಯಾಗ್ನ ತೊಗೊಂಡು ಹತ್ತುತ್ತಾಯಿದ್ರು. ನಮ್ಮಜ್ಜಿ ತುಂಬ ಕಷ್ಟಪಟ್ಕೊಂಡು ನಿಧಾನಕ್ಕೆ ಹತ್ತುತ್ತಾಯಿದ್ರು. ಪರವಾಗಿಲ್ಲ ನಿಧಾನಕ್ಕೆ ಹತ್ತು ಅಂತೇಳ್ಬಿಟ್ಟು ನಾನು ನಮ್ಮ ಖುಷಿನ ಕರ್ಕೊಂಡು ನಿಧಾನಕ್ಕೆ ನಮ್ಮ ಅಜ್ಜಿನ ನೋಡಿಕೊಂಡು ನಿಧಾನಕ್ಕೆ ಅಜ್ಜಿ ಹಿಂದೆ ನಡ್ಕೊಂಡು ಬರ್ತಾಯಿದ್ದೆ. ನಮ್ಮ ದಕ್ಷು ಆಲ್ರೆಡಿ ರೀಚ್ ಆಗಿದ್ದ ಅವ್ರ ಅಪ್ಪ ಜೊತೆ ಮೆಟ್ರೋ ಸ್ಟೇಷನ್ಗೆ. ಅವರು ಟಿಕೆಟ್ನ ಬುಕ್ ಮಾಡ್ಕೋತಾಯಿದ್ರು. ನಮ್ಮ ಅಜ್ಜಿಗೆ ಭಯ, ನೋಡು ಇಷ್ಟೊತ್ತಾಗ್ಬಿಟ್ಟಿದೆ ಇನ್ನೂ ನಾವು ರೀಚೇ ಆಗಿಲ್ಲ, ಕತ್ಲಾಯಿತು, ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಎಂದೇ ಆಯಿತು ಈ ಥರ ಹೊರಡಬೇಡಿ ಅಂತ. ಆ್ಯಕ್ಚುಲಾಗಿ ನಾವು ಈ ಥರ ಸಂಜೆ ಟೈಮ್ ಹೋಗೋದಕ್ಕೆ ಇಷ್ಟಪಡಲ್ಲ. ಏನಂದರೆ ಬಿಸಿಲು, ಬೇಸಿಗೆಗಾಲ, ಬಸ್ಸಲ್ಲಿ ಹೋಗ್ಬಿಟ್ರೆ ತುಂಬ ಅಳ್ತಾರೆ ಮಕ್ಕಳು, ಹಠ ಮಾಡ್ತಾರೆ ಸೆಕೆಗೆ, ಕ್ರೌಡ್ಗೆ ಅಂತೇಳ್ಬಿಟ್ಟು ಹೊರಟಿಲ್ಲ ಅಷ್ಟೇ. ಟ್ರೈನ್ 4:30 ಟ್ರೈನ್, ಇದು ಸ್ವಲ್ಪ ತಂಪಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಷ್ಟೇ. ನೆಕ್ಸ್ಟು ಈ ಮೆಟ್ರೋ ಟ್ರೈನ್ ಹತ್ರ ಇವರು ಈ ಮಿಷಿನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋತಾಯಿದ್ರು. ಅದು ಮಿಷಿನ್ ಏನೋ ಇಶ್ಯೂ ಇದೆಯಂತೆ, ನಮಗೆ ಗೊತ್ತಿಲ್ಲ, ನಾವು ಅದರಲ್ಲೇ ತೊಗೊಳೋದಕ್ಕೆ ಹೋಗಿದ್ದೀವಿ. ಅಲ್ಲಿ ಇಷ್ಟು ದೊಡ್ಡದೊಂದು ಸ್ಕ್ರಿಪ್ಟ್ ಥರ ಪೇಪರೇ ಬರ್ತಾಯಿದೆ. ಅದು ಏನೋ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ನನ್ನ ಮಗ ಸುಮ್ಮನೆ ಇರ್ತಾಯಿಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಳೆಯೋದು, ತೀಟೆ ಮಾಡೋದು ಈ ಥರ ಮಾಡ್ತಾಯಿದ್ದಾನೆ. ನೀವು ನೋಡ್ಬೋದು ಅದು ಲಾಂಗಾಗಿ ಟಿಕೆಟ್ ಬರೋ ಬದಲು ಲಾಂಗಾಗಿ ಏನೇನೋ ಲಿಪಿ ಅದರಲ್ಲಿ ಅರ್ಥ ಆಗೋ ಥರ ಎಲ್ಲ ಏನೋ ಒಂಥರ ವಿಚಿತ್ರವಾಗಿತ್ತು ಅದರದ್ದೆಲ್ಲ ರೈಟಿಂಗ್ಸು. ನೆಕ್ಸ್ಟು ಅದನ್ನು ತೊಗೊಂಡು ಹೋಗ್ಬಿಟ್ಟು ಮೆಟ್ರೋಲಿರೋಂತಹ ಸ್ಟಾಫ್ಗೆ ತೋರಿಸಿದ್ದಕ್ಕೆ ಅವರು, ಸರ್ ಅದು ಮಿಷಿನ್ ಸ್ವಲ್ಪ ಇಶ್ಯೂ ಇದೆ, ನಿಮ್ದು ಯಾವ್ದು ಪೇಮೆಂಟ್ ಆಗಿದೆ ಪೇಮೆಂಟ್ದು ಟ್ರಾನ್ಸಾಕ್ಷನ್ ID ಹೇಳಿ, ನಾನು ಟಿಕೆಟ್ ತಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಟಿಕೆಟ್ನ ಅವರು ತಕ್ಕೊಟ್ರೋಕ್ಕೆ ಹೆಲ್ಪ್ ಮಾಡಿದ್ರು. ನೆಕ್ಸ್ಟು ಮೆಟ್ರೋ ರೆಡಿ ಇತ್ತು. ನಾವು ಆ ಮೆಟ್ರೋಗೆ ಹತ್ಕೊಂಡು ನಾವು ಇಳಿಬೇಕಾದಂತಹ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಆಂಟಿ ಊರಲ್ಲಿ ಜಾತ್ರೆ, ತುಂಬ ಜನ ಬಂದಿದ್ದರು. ಅವ್ರಿಗೆಲ್ಲ ಮಟನ್ನು, ಚಿಕನ್ನು ಎಲ್ಲ ಸರ್ವ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ನೈಟ್ 10 ಆದ್ರೂ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಅದೇ ಹೋಳಿಗೆ ಅಂದರೆ ಈ ಥರ ಇರೋದಿಲ್ಲ, ಮಟನ್ ಚಿಕನ್ ಅಂದರೆ ಜನ ತುಂಬ ಇರ್ತಾರೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.